ಕಾಂಗ್ರೆಸ್ನಂಥ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ. ಇವರು ಆಳೋದಕ್ಕೆ ಯೋಗ್ಯರೇ ಅಲ್ಲ. ವೀರೇಂದ್ರ ಹೆಗಡೆ ಅವರ ಕುರಿತಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ನುಸುಳುಕೋರರು, ಅಯೋಗ್ಯರು ಅಂತ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಗುಡಿ ಗುಂಡಾರ ಹೊಡೆಯುವ ಪ್ರಯತ್ನ ಮಾಡಿದ್ದೀರಿ, ನುಸ್ಲಿಬ್ ಸೇರಿ ಹಲವು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟಿದ್ದೀರಿ, ಅಯೋಗ್ಯನೊಬ್ಬ ಹೇಳಿದ್ದಕ್ಕೆ ಎಸ್ಐಟಿ ರಚನೆ ಮಾಡ್ತೀರಿ, ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀನಿ ಅಂದ್ರಿ, ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಎಂತ ಅಯೋಗ್ಯರು ಇವರು ಅಂತಂದ್ರ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರೂ ಸಿಗುದಿಲ್ಲ. ಇವರು ಇಂಥ ಅಯೋಗ್ಯರು, ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲಿನ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನ ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಯಾವ ಹೇಳವ್ ಕೇಳವಿಲ್ಲ. ಇಲ್ಲೇ ಮತ್ತೆ ಹೇಳ್ತಾರೆ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂತ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದ ಯಾವುದಾದ್ರೂ ಸಂಸ್ಕೃತಿ ಇದೆ ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯುವುದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನ ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ 3 ಸರತೆಯಿಂದ ಅಧಿಕಾರ ಬಂದದ. ಆದ್ರೆ ಎಂತ ಅಯೋಗ್ಯರು ಇವರು ಅಂತ. ಕಾಂಗ್ರೆಸ್ನಂಥ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ. ಇವರು ಆಳೋದಕ್ಕೆ ಯೋಗ್ಯರೇ ಅಲ್ಲ. ವೀರೇಂದ್ರ ಹೆಗಡೆ ಅವರ ಕುರಿತಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ನುಸುಳುಕೋರರು, ಅಯೋಗ್ಯರು ಅಂತ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಗುಡಿ ಗುಂಡಾರ ಹೊಡೆಯುವ ಪ್ರಯತ್ನ ಮಾಡಿದ್ದೀರಿ, ನುಸ್ಲಿಬ್ ಸೇರಿ ಹಲವು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟಿದ್ದೀರಿ, ಅಯೋಗ್ಯನೊಬ್ಬ ಹೇಳಿದ್ದಕ್ಕೆ ಎಸ್ಐಟಿ ರಚನೆ ಮಾಡ್ತೀರಿ, ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀನಿ ಅಂದ್ರಿ, ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಎಂತ ಅಯೋಗ್ಯರು ಇವರು ಅಂತಂದ್ರ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರೂ ಸಿಗುದಿಲ್ಲ. ಇವರು ಇಂಥ ಅಯೋಗ್ಯರು, ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲಿನ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನ ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಯಾವ ಹೇಳವ್ ಕೇಳವಿಲ್ಲ. ಇಲ್ಲೇ ಮತ್ತೆ ಹೇಳ್ತಾರೆ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂತ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದ ಯಾವುದಾದ್ರೂ ಸಂಸ್ಕೃತಿ ಇದೆ ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯುವುದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನ ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ 3 ಸರತೆಯಿಂದ ಅಧಿಕಾರ ಬಂದದ. ಆದ್ರೆ ಎಂತ ಅಯೋಗ್ಯರು ಇವರು ಅಂತ. ಕಾಂಗ್ರೆಸ್ನಂಥ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ. ಇವರು ಆಳೋದಕ್ಕೆ ಯೋಗ್ಯರೇ ಅಲ್ಲ. ವೀರೇಂದ್ರ ಹೆಗಡೆ ಅವರ ಕುರಿತಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ನುಸುಳುಕೋರರು, ಅಯೋಗ್ಯರು ಅಂತ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಗುಡಿ ಗುಂಡಾರ ಹೊಡೆಯುವ ಪ್ರಯತ್ನ ಮಾಡಿದ್ದೀರಿ, ನುಸ್ಲಿಬ್ ಸೇರಿ ಹಲವು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟಿದ್ದೀರಿ, ಅಯೋಗ್ಯನೊಬ್ಬ ಹೇಳಿದ್ದಕ್ಕೆ ಎಸ್ಐಟಿ ರಚನೆ ಮಾಡ್ತೀರಿ, ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀನಿ ಅಂದ್ರಿ, ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಎಂತ ಅಯೋಗ್ಯರು ಇವರು ಅಂತಂದ್ರ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರೂ ಸಿಗುದಿಲ್ಲ. ಇವರು
ಇಂಥ ಅಯೋಗ್ಯರು ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲೆ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಯಾವ ಹೇಳವ್ ಕೇಳವಿಲ್ಲ ಇಲ್ಲೇ. ಮತ್ತೆ ಹೇಳ್ತಾರೆ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂತ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದ ಯಾವುದಾದ್ರೂ ಸಂಸ್ಕೃತಿ ಇದೆ ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯುವುದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನ ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ 3 ಸರತೆಯಿಂದ ಅಧಿಕಾರ ಬಂದದ್ದು. ಆದ್ರೆ ಎಂತ ಅಯೋಗ್ಯರು ಇವರು ಅಂತ. ಕಾಂಗ್ರೆಸ್ನಂಥ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ, ಇವರು ಆಳೋದಕ್ಕೆ ಯೋಗ್ಯರೇ ಅಲ್ಲ. ವೀರೇಂದ್ರ ಹೆಗಡೆ ಅವರ ಕುರಿತಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ನುಸುಳುಕೋರರು, ಅಯೋಗ್ಯರು ಅಂತ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಗುಡಿ ಗುಂಡಾರ ಹೊಡೆಯುವ ಪ್ರಯತ್ನ ಮಾಡಿದ್ದೀರಿ, ನುಸ್ಲಿಂ ಸೇರಿ ಹಲವು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟಿದ್ದೀರಿ, ಅಯೋಗ್ಯನೊಬ್ಬ ಹೇಳಿದ್ದಕ್ಕೆ ಎಸ್ಐಟಿ ರಚನೆ ಮಾಡ್ತೀರಿ, ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀನಿ ಅಂದ್ರಿ, ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಎಂತ ಅಯೋಗ್ಯರು ಇವರು ಅಂತಂದ್ರ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರೂ ಸಿಗುವುದಿಲ್ಲ. ಇವರು ಇಂಥ ಅಯೋಗ್ಯರು ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲೆ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಯಾವ ಹೇಳವ್ ಕೇಳವಿಲ್ಲ ಇಲ್ಲೇ. ಮತ್ತೆ ಹೇಳ್ತಾರೆ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂತ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದ ಯಾವುದಾದ್ರೂ ಸಂಸ್ಕೃತಿ ಇದೆ ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯುವುದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನ ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ 3 ಸರತೆಯಿಂದ ಅಧಿಕಾರ ಬಂದದ್ದು. ಆದ್ರೆ ಎಂತ ಅಯೋಗ್ಯರು ಇವರು ಅಂತ. ಕಾಂಗ್ರೆಸ್ನಂಥ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ, ಇವರು ಆಳೋದಕ್ಕೆ ಯೋಗ್ಯರೇ ಅಲ್ಲ. ವೀರೇಂದ್ರ ಹೆಗಡೆ ಅವರ ಕುರಿತಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ನುಸುಳುಕೋರರು, ಅಯೋಗ್ಯರು ಅಂತ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಗುಡಿ ಗುಂಡಾರ ಹೊಡೆಯುವ ಪ್ರಯತ್ನ ಮಾಡಿದ್ದೀರಿ, ಮುಸ್ಲಿಂ ಸೇರಿ ಹಲವು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟಿದ್ದೀರಿ, ಅಯೋಗ್ಯನೊಬ್ಬ ಹೇಳಿದ್ದಕ್ಕೆ ಎಸ್ಐಟಿ ರಚನೆ ಮಾಡ್ತೀರಿ, ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀನಿ ಅಂದ್ರಿ, ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಎಂತ ಅಯೋಗ್ಯರು ಇವರು ಅಂತಂದ್ರ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರೂ ಸಿಗುವುದಿಲ್ಲ. ಇವರು ಇಂಥ ಅಯೋಗ್ಯರು ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲೆ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಯಾವ ಹೇಳವ್ ಕೇಳವಿಲ್ಲ ಇಲ್ಲೇ. ಮತ್ತೆ ಹೇಳ್ತಾರೆ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂತ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದ ಯಾವುದಾದ್ರೂ ಸಂಸ್ಕೃತಿ ಇದೆ ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯುವುದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನ ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ 3 ಸರತೆಯಿಂದ ಅಧಿಕಾರ ಬಂದದ್ದು. ಆದ್ರೆ ಎಂತ ಅಯೋಗ್ಯರು ಇವರು ಅಂತ. ಕಾಂಗ್ರೆಸ್ನಂಥ ಅಯೋಗ್ಯರು ಹುಡುಕಿದ್ರೂ ಸಿಗೋದಿಲ್ಲ, ಇವರು ಆಳೋದಕ್ಕೆ ಯೋಗ್ಯರೇ ಅಲ್ಲ. ವೀರೇಂದ್ರ ಹೆಗಡೆ ಅವರ ಕುರಿತಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಅಂತ
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ನುಸುಳುಕೋರರು, ಅಯೋಗ್ಯರು ಅಂತ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಪ್ರಹ್ಲಾದ್ ಜೋಶಿ. ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಗುಡಿ ಗುಂಡಾರ ಹೊಡೆಯುವ ಪ್ರಯತ್ನ ಮಾಡಿದ್ದೀರಿ, ನುಸ್ಲಿಂ ಸೇರಿ ಹಲವು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟಿದ್ದೀರಿ, ಅಯೋಗ್ಯನೊಬ್ಬ ಹೇಳಿದ್ದಕ್ಕೆ ಎಸ್ಐಟಿ ರಚನೆ ಮಾಡ್ತೀರಿ, ಸೌಜನ್ಯ ಪ್ರಕರಣ ತನಿಖೆ ಮಾಡ್ತೀನಿ ಅಂದ್ರಿ, ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಎಂತ ಅಯೋಗ್ಯರು ಇವರು ಅಂತಂದ್ರ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದ್ರೂ ಸಿಗುದಿಲ್ಲ. ಇವರು ಇಂಥ ಅಯೋಗ್ಯರು, ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲೆ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ, ಯಾವ ಹೇಳವ್ ಕೇಳವಿಲ್ಲ. ಇಲ್ಲೇ ಮತ್ತೆ ಹೇಳ್ತಾರೆ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂತ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದ ಯಾವುದಾದ್ರೂ ಸಂಸ್ಕೃತಿ ಇದೆ ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯುವುದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನ ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಸರ್ಕಾರ 3 ಸರತಿಯಿಂದ ಅಧಿಕಾರ ಬಂದದ್ದು. ಆದ್ರೆ ಎಂತ ಅಯೋಗ್ಯರು ಇವರು ಅಂತ